ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೆ ಈ ಸಮಾಜ ಒತ್ಕೋಬೇಕು. ಅವನಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಅವನಿಗೆ ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದು ಇದು ಕೆರಳಿಸ್ತದೆ ಅಷ್ಟೇ. ಅದು ಬಿಟ್ರೆ ದಲಿತರು, ನಾವು ಕುರುಬರು, ಗೌಡ್ರು, ಲಿಂಗಾಯತರು ಇವ್ಯಾವ ಜಾತಿ ಅಲ್ಲ. ನಾವು ಏನ್ ಗೊತ್ತಾ, ಜಾತಿ ಅಂದ್ರೆ ಇದೆ. ಏನಾಗಿದೆ, ನಾವು ಹಿಂದುಳಿದಿದ್ದೀವಿ, ನಾವು ಏನೂ ಇಲ್ಲ ನಮಗೆ, ನಾವು ಹಿಂದೆ ತೀರಾ ಬಡಸ್ತನದಲ್ಲಿ ಇದ್ದೀವಿ. ಇದು ನಮ್ಗೆ ಅವ್ರಿಗೆ ಈಗ ದೊಡ್ಡರು ಅವ್ರಿಗೆ ಸೇವೆ ಮಾಡ್ಕೊಂಡೆ ನಾವು ಇನ್ನೂ ಬದುಕ್ತಾ ಇದ್ದೀವಿ, ಇನ್ನೂ ಸೇವೆ ಮಾಡ್ತಾನೆ ಇದ್ದೀವಿ. ಅವ್ರಿಗೇನಾಗಿದೆ, ಸೇವೆ ಮಾಡ್ಕೊಂಡು ಹೋಗ್ತಿದ್ದಾಗ ನಾವು ಏನೋ ಸ್ವಲ್ಪ ಮುಂದೆ ಬಂದು ಓದ್ಕೊಂಡು ನಮ್ಮ ಮಕ್ಕಳು ಮರಿಯುವ ಮುಂದಕ್ಕೆ ಬಂದರೆ ಅವ್ರಿಗೆ ಆಗಲ್ಲ. ಸೇವೆ ಮಾಡೋರು ಯಾರು ಬರ್ತಾರೆ? ಅವ್ರು ಮಾಡ್ತಾರಾ? ಸೇವೆ ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತೇನು ನಾನು ಹೇಳ್ತಾರೆ ಇವ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಾನು, ಆದರೆ ಈಗ ಹೋಮ್ ಮಿನಿಸ್ಟ್ರು ಒಳಗೆ ಹೋಗಲ್ಲ. ಯಾಕೆ ಹೋಮ್ ಮಿನಿಸ್ಟ್ರು ಅವರ ಮನಸ್ಸಲ್ಲಿ ಅವ್ರು ಹೋಗ್ಲಿಲ್ಲ ಅಂತ ಅಂದ್ರೆ ಸಾಮಾಜಿಕ ಸಮಾಜವನ್ನು ಬದಲಾಯಿಸಲು ಅಷ್ಟೇ ಅನೇಕ ದಾರ್ಶನಿಕರು ಬಂದ್ರು, ಯಾರಿಂದನೂ ಆಗಿಲ್ಲಮ್ಮ ಇದುವರೆಗೂ. ಬಸವಣ್ಣವ್ರ ಕೈಲಿ ಆಯ್ತಾ ಅಮ್ಮ, ಅವ್ರಿಗೆ ಅತ್ಯಂತ ಗೌರವ ಕೊಟ್ಟು ಅವ್ರನ್ನ ಇದು ಮಾಡ್ತಿಲ್ಲ, ಅವ್ರನ್ನೇ ಕೊಂದಾಕಿದ್ರು. ಆ ಟೈಮ್ನಲ್ಲೇ ಇವೆಲ್ಲ ನಡೀತು. ಒಳ್ಳೆ ಇಂಥ ಪುಣ್ಯಾತ್ಮ ಬಂದ ಅಂದಮೇಲೆ ಅವ್ರ ಹೆಸರಿನಲ್ಲಾದರೂ ಏನಾದರೂ ಬದಲಾಯ್ತಾ? ಆಗಲಿಲ್ಲಲ್ಲಮ್ಮ. ಅದಕ್ಕೆ ಇನ್ಯಾರನ್ನ ಒಬ್ಬ ದಾರ್ಶನಿಕ ಬರ್ತಾನೇನೋ ಅಂತ ನಾವು ಕಾಯಬೇಕು. ಕಾನೂನು ಕರೆಕ್ಟ್ ಇವ್ರು ಹೇಳಿದ್ರು, ಬಟ್ ಇವ್ರು ಹೇಳಿದಾರಲ್ಲ ಇವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಡೆಫಿನೆಟ್ ಇಲ್ಲ. ಇದನ್ನ ನಾವು ಕಣ್ಣಲ್ಲಿ ನೋಡಿದ್ದೀವಿ, ಯಾವಾಗೂ ಹೆದರಿಕೆ ಇಲ್ಲ. ಅಲ್ಲ ಸರ್, ಹಾಗಾದ್ರೆ ಸರ್ ನಮ್ಮ ಸಮಾಜ ಬದಲಾಗಲ್ಲ ಅನ್ನಿ? ಆಗಲ್ಲಮ್ಮ, ನನಗಂತೂ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ನೀವು ಎಲ್ಲಿವರೆಗೂ ರಿಜಿಸ್ಟ್ರೊಳಗೆ ನಿಮ್ಮ ಜಾತಿ ಬರೆಸ್ತಿರಲ್ಲ, ಜಾತಿ ಗಣತಿ ಯಾಕೆ? ಮತ್ತೆ ನಾವು ಒಕ್ಕಲಿಗರು ಲಿಂಗಾಯತರಿಗಿಂತ ಜಾಸ್ತಿ ಇದೀವಿ ಗೊತ್ತಾ, ನಮ್ಮನೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಗೊತ್ತಾ ಅನ್ನೋದಕ್ಕೆ ಜಾತಿ ಗಣತಿ ನಡೆಯೋದು, ಇನ್ನೇನಕ್ಕೂ ನಡೆಯೋದು. ಜನಗಳಿಗೆ ಬಡವರಿಗೆ ಅನುಕೂಲ ಆಗ್ಲಿ ಅಂತ. ಆಮೇಲೆ ಸರ್ ನೀವು ನಿಮ್ಮ ಪ್ರಕಾರ ನೀವು ಹೇಳ್ತಾ ಇರುವಂತದ್ದು ಈಗ ಮೀಸಲಾತಿ ಅನ್ನೋದು ಅಥವಾ ಕಲ್ಯಾಣ ಕಾರ್ಯಕ್ರಮಗಳು ಅನ್ನೋದು ಕೇವಲ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸೀಮಿತವಾಗಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎಲ್ಲರಿಗೂ ಇದೆ, ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಉದ್ದೇಶ ಅದೇ ಇದ್ದಿದ್ರೆ ಸಂತೋಷಮ್ಮ. ಕೊಡ್ಲಿಲ್ಲ ಅಂದಿದ್ರು ಇವತ್ತ ಎಲ್ಲರೂ ಉನ್ನತರವ್ರೆ, ಅವರೇ ಎಲ್ಲರೂ ಅವರೇ ಎಲ್ಲ ಆಗರು. ಇವತ್ತೇನೋ ರಿಸರ್ವೇಶನ್ ಕೊಟ್ಟಿರೋದ್ರಿಂದ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಬ್ಬ MLA ಆಯ್ತಾನೆ ಹಿಂದುಳಿದವನು. ಅವನು ಎಲ್ಲ ಹಕ್ಕುಗಳು ಇರ್ತವೆ, ಏನು ಬೇಕಾದ್ರೂ ಮಾಡೋಕ್ಕಿರ್ತದೆ, ಆದರೆ ಅವನು ಏನೂ ಆಗೋಕ್ಕಾಗಲ್ಲ. ಇವತ್ತೇನಾರ ರಿಸರ್ವೇಷನ್ ಅಂತ ಏನಾರ ಒಂದು ಕೊಟ್ಟಿದ್ರೆ, ಒಂದು ಕ್ಯಾಟಗರಿ ಅಂತ ಕೊಟ್ಟಿದ್ರೆ, ಒಬ್ಬ ಕಾರ್ಪೊರೇಟರ್ ಅಲ್ಲಿ ಗ್ರಾಮ ಪಂಚಾಯತಿ ಆಗಿರಲಿ ಇವತ್ತು ಆಗಕ್ಕಾಗಲ್ಲ, ಇಲ್ಲಾಂದ್ರೆ ಆಗಕ್ಕೆ ಆಯ್ತಿರಲ್ಲ. ನಮ್ಮಲ್ಲೂ ಕೂಡ ಇದೇ ಎಕ್ಸಾಂಪಲ್ ಆಯಿತು. ನಮ್ಮ ಮನೆ ಪಕ್ಕದಲ್ಲೇ 17 ವರ್ಷದ ಮಹಿಳೆಯವಳು, ನಾನು ಯಾವತ್ತೂ ಜಾತಿ ಬಗ್ಗೆ ನಾನು ಎಲ್ಲೂ ಇದು ಮಾಡಿ, 17 ವರ್ಷದ ಮಹಿಳೆ, ದಲಿತ ಮಹಿಳೆನೇ ಇದ್ರವರು. ಅಲ್ಲಿ ಬೇರೆ ಊರಿಂದ ಬಂದಂಥವನು ಒಬ್ಬ ಡೈಲಿ ಬಂದು ಅವಳಿಗೆ ಕಿರುಕುಳ ಕೊಡುವಂಥದ್ದು, ಅವಳನ್ನ ಮಾತಾಡುವಂಥದ್ದು ಮಾಡಿ ರೆಡಿ ಮಾಡಿದಾಗ ನಮ್ಮ ಅಣ್ಣ 112ಗೆ ಫೋನ್ ಮಾಡ್ದ, ಪೊಲೀಸವರಿಗೆ ಫೋನ್ ಮಾಡ್ದ, ಎಲ್ಲರಿಗೂ ಫೋನ್ ಮಾಡಿ ಲಾಸ್ಟಿಗೆ ಯಾರೂ ಬರಲ್ದ ಕಾರಣಕ್ಕೆ ಅವನಿಗೆ ಹಿಡಿದು 2 ಬಾರಿಸಿ, ನೋಡಪ್ಪ ಮದುವೆ ಆಗ್ತೀಯಾ, ಮದುವೆ ಆಗು, ಆದರೆ 3 ಜನ ಹೆಣ್ಣುಮಕ್ಕಳ ಬಾಳನ್ನು ಹಾಳು ಮಾಡಿದೀಯಾ, ಈ ಹೆಣ್ಣನ್ನು ಕೂಡ ನೀನು ಹಾಳು ಮಾಡಬೇಡ ಅಂತ ಹೇಳಿದ್ದಕ್ಕೆ ಮತ್ತೆ ಆ ವ್ಯವಸ್ಥೆನೇ ಒಳಗಡೆ ಕೂತ್ಬಿಟ್ಟು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತು. ಮತ್ತೆ ಕರೆದು ಅವನ್ನ ಕೇಳಿದ್ವು, ಅಲ್ಲಪ್ಪ ನಿನಗೆ ನಿಮ್ಮ ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡಿದ್ದೀವಿ, ನೀವು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರೆ, ಇಲ್ಲ ಈ ಕೇಸ್ ಹಾಕಿದ್ರೆ ನಮಗೆ 1000 ಅಂತ ದುಡ್ಡು ಕೊಡ್ತಾರೆ, ಅದು ಪ್ರೂವ್ ಆಗಬೇಕು ಅಂತ. ಈ ತರದ ಹೇಳ್ಕೊಂಡು ಕಾನೂನು ದುರುಪಯೋಗ ಇವತ್ತು ಯಾವುದೇ ಅಪರಾಧಿಗಳು ರಾಜಕಾರಣಿಗಳು ಈ ದುಷ್ಟ ದುಡ್ಡಿನ ಹವ್ಯಾಸ ಇಟ್ಕೊಂಡು ಬರುವಂತರು ರಾಜನೀತಿಯ ದುಷ್ಟ ರಾಜಕಾರಣಿಗಳು ದುಷ್ಟ
ಯಾವ ವಿಷಯ ಬಂದ್ರೆ ಮಾತಾಡು. ಇಲ್ಲಿ ನಾನು ಹೇಳ್ತಾ- ನಾನು ಹೇಳ್ತಾ- ಇವತ್ತು ರಾಜಕಾರಣಿಗಳು ಮೆರೀತಿದ್ದಾರೆ, ಕಾನೂನನ್ನು ದುರುಪಯೋಗ ಮಾಡಿದ್ರೆ ನಿನಗೆ ಗೊತ್ತವ್ರಿ. ಮಾತಾಡೋದಲ್ಲ, ನನ್ನ ಇಷ್ಟ, ನಿಮ್ಮ ಜಾತಿಯ ದುರಾಂಕಾರ ಬಿಟ್ಟರೆ ಬರಲ್ಲ. ನಿಮ್ಮ ಜಾತಿಯ ದುರಾಂಕಾರ ಬಿಟ್ಟರೆ ರಾಜಕಾರಣ ಮೊದಲೇ ಸಂವಿಧಾನ ಗಾಳಿ ತೋರ್ದು ಅಂತ ಹೇಳಿದೆ. ಏನಾಗಿದೆ, ನಾನು ಇವರು ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರು ಅಟ್ರಾಸಿಟಿ ಕೇಸ್ ಹಾಕಿದ್ರು, ಯಾರಿಗಾಗಿದೆ? ನನಗೆ ಯಾರೋ ಒಬ್ರಿಗೆ ಆಗಿರಲ್ಲ, ಅವನು ಒಬ್ಬ ಬರ್ತಾನೆ ಉಟ್ಕೊಂಡು ನನ್ನ ಕೆಲಸ ಮಾಡಕ್ಕೆ. ಸರ್ ನಾನು ಅದು ಅದು ಒಂದ್ ನಿಮಿಷ ನೋ ಸ್ಟಾಪ್. ನಮ್ಮ ಚರ್ಚೆಯ ಉದ್ದೇಶ ಪರಿಹಾರ ಕೊಂಡ್ಕೊಳ್ಳೋದು. ನೋಡಿ ಕೂಗಿ ಆಡ್ಕೊಂಡು ಒಂದ್ ಚರ್ಚೆ ಮಾಡೋದು ಕರ್ನಾಟಕ ಒಂದ್ ನಿಮಿಷ ತಡ್ರಿ. ದುಡ್ಡಿಗ ಕೇಸ್ ಹಾಕ್ತಾರೆ ಅಂತ ಹೇಳೋದು ಈ ಡಿಸ್ಕಷನ್ ಅಲ್ಲ. ಈಗ ಸರ್ ಅದು ಮರ್ಯಾದೆ ಮಾತಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಭಾಸ್ಕರ್. ನಾವು ಯಾವ ಮಾತು ಯಾವ ಪ್ಲೇಸ್ ಅಲ್ಲಿ ಮಾತಾಡೋ ಜ್ಞಾನ ಇಲ್ವಾ? ನಾನು ಇಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ದು ಮಾತನ್ನೇ ನಾನು ಹೇಳ್ತೀನಿ. ಈಗ ಅಟ್ರಾಸಿಟಿ ಅಂದ್ರೆ ಏನು? ಅಟ್ರಾಸಿಟಿ ಅಂದ್ರೆ ಏನು? SC ST ಸಮುದಾಯದ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ, ಹೌದಾ ಸರ್? ಈ ಅಟ್ರಾಸಿಟಿ ಕೇಸ್ ಇದ್ರೂ, ಬಿಗಿಯಾದ ಕಾನೂನುಗಳಿದ್ರೂ, ಒಬ್ಬ ದಲಿತ ಯುವಕ ನನ್ನ ಮಗಳನ್ನು ಮದುವೆ ಆದ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಒಂದು ಕಡೆ. ಇನ್ನೊಂದು ಕಡೆ ಸುಂದರೇಶ್ ಅವರೇ, ಇನ್ ಜನರಲ್ ಆಗಿ ದುಡ್ಡಿಗೋಸ್ಕರ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅಂತ ಹೇಳೋದು ಆ ಸಮುದಾಯಕ್ಕೆ ನೀವು ಮಾಡುವಂತ ಅವಮಾನ ಅಂತ ಸಮುದಾಯ ಯಾಕೆ ಭಾವಿಸಬಾರ್ದು ಹೇಳಿ? ಒಂದ್ ನಿಮಿಷ, ನಾನು ಅದನ್ನೇ ಕೇಳಿದ್ದೀನಿ. ಯಾಕೆ ಭಾವಿಸಬಾರ್ದು? ಹೇಳಿ, ನೀವು ಯಾಕೆ ಆ ಸಮುದಾಯಕ್ಕೆ ಮಾಡಿದ್ರೆ ಅವಮಾನ ಅಂತ ಭಾವಿಸಬಾರ್ದು? ಅವನು ಹೇಳ್ದ ಅಂತಕ್ಕಂಥ ಅಲ್ಲ, ಯಾಕೆ ಭಾವಿಸಬಾರ್ದು ಹೇಳಿ. ಅಲ್ಲ, ನಾನು ಹೇಳೋದು ಎಲ್ಲಿಗೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ? ಯಾವ ವ್ಯವಸ್ಥೆ? ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನೀವು ಇಡೀ ಈ ರೀತಿಯಾದಂತಹ ದಲಿತರ ಮೇಲೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲೆ ನಡೆಯಬಹುದಾದಂತಹ ದೌರ್ಜನ್ಯಗೆ ತಡೆಗೆ ಇರುವಂತಹ ಕಾಯ್ದೆನೇ ದಿಕ್ಕು ತಪ್ಪಿ ಹೋಗ್ತಾ ಇದೆ ಅಂತ ಸಾರಾಸಗಟ್ಟಾಗಿ ಇನ್ ಜನರಲ್ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅದು ಆ ಸಮುದಾಯದ ಹಕ್ಕನ್ನು ಕಸಿದುಕೊಂಡಂಗೆ ಆಗುತ್ತೆ. ನಂಬರ್ 1. ನಂಬರ್ 2, ಇಷ್ಟೆಲ್ಲ ಕಾಯ್ದೆ ಕಾನೂನುಗಳಿದ್ದರೂ ಕೂಡ ಈ ಥರದ ಘಟನೆಗಳನ್ನು ತಪ್ಪಿಸೋಕ್ಕಾಗ್ತಾ ಇಲ್ಲ. ನಂಬರ್ 3, ಅಟ್ರಾಸಿಟಿ ಕೇಸ್ಗಳಲ್ಲಿ ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅಂತ ತಮಗೆ ಗೊತ್ತಿದೆಯಾ ತಮಗೆ? ಸೊ ಕಾಯ್ದೆ ಕಾನೂನುಗಳು ಇದ್ದ ಮಾತ್ರಕ್ಕೆ ಇಡೀ ಸಮಾಜ ಉದ್ಧಾರ ಆಯಿತು ಅಂತ ಕಣ್ಮುಂದೆನೇ ಸತ್ಯ ಇದೆಯಲ್ಲ ಸರ್? ಕಣ್ಮುಂದೆ ಸತ್ಯ. ಇವತ್ತು ನಾನು ಅಂದ್ಕೊಂಡಿದ್ದದ್ದು ಸುಂದರೇಶ್ ಅವರೇ, ಒಬ್ಬ ಹಿಂದೂ ಸಮಾಜದ ಮುಖಂಡನಾಗಿ ಇವರು ನಮ್ಮವರು, ಈತ ನನ್ನವ, ನನ್ನ ಸಮಾಜದ ಭಾಗ, ಈತನ ಜೊತೆ ನಾವು ನಿಂತ್ಕೊಳ್ಬೇಕು, ಬನ್ನಿ ನಾಳೆ ಶ್ರೀರಾಮ್ ಸೇನೆ ಹೋಗೋಣ ಅವ್ರ ಮನೆಗೆ. ಪರ್ಟಿಕ್ಯುಲರ್ ಈ ಊರಲ್ಲಿ
ಈ ಅಸಹನೆಯನ್ನು ಹೋಗಲಾಡಿಸೋಣ. ಅವ್ರ ಮನೆಗೆ ಇವ್ರು ಬರ್ಸೋಣ, ಇವ್ರ ಮನೆಗೆ ಅವ್ರನ್ನ ಬರ್ಸೋಣ. ಅದಿರ್ಬೇಕು. ಈ ಥರದ ಒಂದು ಸಾಮಾಜಿಕ ಸುಧಾರಣಾ ಕಾರ್ಯಗಳನ್ನು ಈ ಸಂಘಟನೆಗಳಂತ ಅನ್ನಿಸ್ಕೊಂಡವ್ರು ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ಅದರಲ್ಲೂ ನೀವು ಹೆಕ್ಕಿ ತೆಗೆದು ಅಟ್ರಾಸಿಟಿನ ಬಿಡಿ, ಇದು. ಹಿಡ್ಕೊಂಡು